ಟಾಕ್ಸಿಕ್ ಎರಡನೇ ಸಾಂಗು ರಿಲೀಸ್ ಆಗಿದೆ, ಮನ ಮೋಹಕ. ಈ ಸತಿ ಯಾರಿಗೆ ಮೋಹಕ ಅಂತ ನೋಡಬೇಕು. ಯಾಕೆ ಅಂತಂದರೆ ಫಸ್ಟ್ ಸಾಂಗು ಆ ಥರ ರಿಲೀಸ್ ಆದಮೇಲೆ ಸೆಕೆಂಡ್ ಸಾಂಗ್ ಆ ಥರ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ಅನ್ಕೊತೀವಿ. ಆದರೆ ಇಲ್ಲ, ನೀವು ಎಕ್ಸ್ಪೆಕ್ಟ್ ಅದೇ ಥರ ಮಾಡಬೇಕು ಅಂತ ಮೂವಿ ಟೀಮ್ ಅವರು ಮತ್ತು KVN ಪ್ರೊಡಕ್ಷನ್ಸ್ ಅವರು ಸ್ಟ್ರಾಂಗಾಗಿ ಹೇಳ್ತಿರೋದು. ಯಾಕೆ ಅಂತಂದರೆ ತಮ್ನೇಲ್ ನೋಡಿದ್ರೇ ಸ್ಟ್ರಾಂಗಾಗಿ ಪುಷ್ ಮಾಡೋ ಥರ ಇದೆ. ನಾವು ಮನಮೋಹಕ ಬರೀ ಇದೇ ಥರನೇ ಬರ್ತಿರ್ತೀವಿ ಎಲ್ಲ ಸಾಂಗು ಅಂತ. ಸೊ ಮತ್ತೆ ಅದೇ ಟ್ರ್ಯಾಕಲ್ಲಿ ಹೋಗ್ತಿರೋದು. ಫಸ್ಟು ಏನು ಮಾಸಾಗಿ ಸ್ಟಾರ್ಟ್ ಮಾಡಿದರು, ಅದಾದಮೇಲೆ ಫುಲ್ಲು ರೊಮ್ಯಾಂಟಿಕ್ಕಾಗಿ ಸ್ಟಾರ್ಟ್ ಮಾಡೋರೆ ಸಾಂಗ್ಸ್ ಮುಖಾಂತರದಲ್ಲಿ. ಟಾಕ್ಸಿಕ್ ಮೂವಿ ಟೀಮ್ ಕಡೆಯಿಂದ ಇನ್ನೊಂದು ಸಾಂಗ್ ಲಾಂಚ್ ಆಗಿದೆ, ಎರಡನೇ ಸಾಂಗು. ನಾನಂತೂ ಎಕ್ಸೈಟಿಂಗಾಗಿ ಕಾಯ್ತಾ ಇದ್ದೀನಿ. ನೋಡೋಣ ಯಾರ್ಯಾರ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನಮ್ಮ ಮೇಲೆ ಸದಾ ಇರಲಿ. ನೀವು ಕೊಡೋ ಒಂದು ಲೈಕು, ಒಂದು ಶೇರು, ಒಂದು ಕಮೆಂಟು, ಅದು ಇನ್ನೂ ಒಂದು 10ರಿಂದ 15 ಜನಕ್ಕೆ ಪುಷ್ ಆಗುತ್ತೆ ವಿಡಿಯೋ. ಸೊ ದಯವಿಟ್ಟು ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಮ್ಯಾಟ್ರು. ಮಾಸ್ಟರ್ ಮೈಂಡ್ ಕ್ರಿಯೇಷನ್ KVN ಪ್ರೊಡಕ್ಷನ್ಸ್. ಮತ್ತೆ ಅದೇ ಟ್ರ್ಯಾಕ್ ಕಂಟಿನ್ಯೂ ಆಗ್ತಿದೆ. ಎದೆ ತುಂಬಾ ನಡೆದಾಡಿ ಮರೆಯಾದಂತೆ ತಿಳಿಗಾಳಿಯು ಅಬಿರುಗಾಳಿಯು ಅಂತರ ಅಲೆದಾಡುತ್ತಿದೆ ತನಗೇನೆ ಹಾಕಿ ನೆನಪು ಕೊಡು ಖುಷಿನೇ ವಿಷ ನ ಕಾನಾಡುತ್ತಾನೆಂದೆ ನನ್ನ ಜೊತೆ. ಮನಮೋಹಕ ತುಸು ಮಾದಕ ಬದಲಾಯಿತೆ ನನ್ನ ಲೋಕ. ಹೊಸ ಹಂಬಲ ತುಸು ಗೊಂದಲ ಬೇರೆ ಏನಾರು ಮಾಡ್ರಪ್ಪ ಅಂತ ಕೇಳ್ತಾನೆ ಅವ್ರೆ ಆಡಿಯನ್ಸ್. ನೀವು ಅಪ್ಸೆಟ್ ಆಗ್ಲೇಬೇಕು ಬಿಡಿ, ಅವ್ರಿಬ್ರು ಆ ಥರ ಆಟ ಆಡೋದ್ಮೇಲೆ. ಎಷ್ಟು ಜನ ಬೇಕು ಅಂತ ರಾಶಿ ಬೈಗೆ ಕೇಳ್ತಾರೆ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಗಬೇಡ ನೀ ಕಾಲವೇ, ನನ್ನ ನೆರಳ ಮೇಲೆ ಜಾರಿ ಬಿದ್ದವೇ. ನಗಬೇಡ ನೀ ಕಾಲವೇ, ಇದೇ ಕಣ್ಮುಂದೆ ಇದೇ ಹೂಬನ, ಎದೆಯಲ್ಲಿ ಯಾಕಿ ಭೂಕಂಪನ. ಇದೊಂದು ಥರ ಹೊಸ ಜೀವನ, ನನ್ನಲ್ಲೇ ಸತ್ತು ಹುಟ್ಟುವೆನು ದಿನ. ಮನಮೋಹಕ ತುಸು ಮಾದಕ, ಮನಮೋಹಕ ತುಸು ಮಾದಕ, ಮನಮೋಹಕ. ಶೂಟ್ ಅಲ್ಲೆಲ್ಲ ಹೊಡಿತಾರದು, ಬೇರೆ ಕಡೆ ಹೊಡಿತವ್ರೆ ಎಲ್ಲರಿಗೂ. ಮೋಹಕ. ನನಗೆ ಫಸ್ಟ್ ಸಾಂಗ್ ತಬಾಯಿ 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 ಅಂತ ಆ ಟೋನು ಫಸ್ಟ್ ಸಾಂಗು ಯೋಗರಾಜ್ ಭಟ್ರು ಬರೆದಿದ್ದು ನೆಕ್ಸ್ಟ್ ಲೆವೆಲ್ಗೆ ನಮಗೆ ಸಖತ್ ಇಷ್ಟ ಆಗಿತ್ತು. 100% ವೈರಲ್ಲು ಕೂಡ ಆಗಿತ್ತು, ಸಖತ್ ಸೆನ್ಸೇಷನ್ ಕೂಡ ಕ್ರಿಯೇಟ್ ಮಾಡಿತ್ತು. ಸಾಂಗು ಬೇರೆ ಥರ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು ಒಪ್ಕೋತೀನಿ. ಆದರೆ ಲಿರಿಕ್ಸು ನನಗೆ ಪರ್ಸ್ನಲಿ ಸಖತ್ ಇಷ್ಟ ಆಗಿತ್ತು. ಯಾಕೆ ಅಂತಂದರೆ ನಮ್ಮ ಯೋಗರಾಜ್ ಅವ್ರು
ಭಟ್ರು ಬರೆದಿದ್ದಾರೆ ಅಂತಲ್ಲ, ಲಿರಿಕ್ಸ್ ಪರ್ಸ್ನಲಿ ನನಗೆ ಸಖತ್ ಇಷ್ಟ ಆಗಿತ್ತು. ಅದ್ರ ಜೊತೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ತುಂಬ ಚೆನ್ನಾಗಿತ್ತು. ಇದು ಚೆನ್ನಾಗಿಲ್ವಾ ಅಂತ ಕೇಳಿದ್ರೆ ವಿಡಿಯೋ ಸಾಂಗ್ ಚೆನ್ನಾಗಿದೆ. ವಿಡಿಯೋ ಸಾಂಗ್ 100% ಚೆನ್ನಾಗಿರಲೇಬೇಕಲ್ಲ, ಹಂಗೆ ಮಾಡಿದ್ದಾರೆ. ಸೊ ಪ್ರತಿ ಸತಿ ರಿಪೀಟ್ ಆಗ್ತಾನೆ ಇದೆ. ಅಂದರೆ ಪ್ರತಿ ಸತಿ ಅಂದರೆ ಲಾಸ್ಟ್ ಟೈಮು ಸಾಂಗು ಈ ಸತಿ ಏನೋ ಬೇರೆ ಬಿಡ್ಬೋದು ಅಂತ ಅಂದ್ಕೊಂಡೆ. ಈ ಸತಿನೂ ಸೇಮ್ ಸಿಮಿಲರ್ ಆಗಿ ಬಿಟ್ಟವ್ರೆ. ನೆಕ್ಸ್ಟ್ ನಯನತಾರ ಅವ್ರದ್ದು ಬಿಡ್ತಾರ ಗೊತ್ತಿಲ್ಲ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ನಾನು ಸ್ಟಾರ್ಟಿಂಗಿಂದ ಹೇಳ್ಕೊಂಬಂದಿರಂಗೆ ನೀವು ಟಾಕ್ಸಿಕ್ ಅಂತ ಮೂವಿ ನೋಡೋಕೆ ಬರೋದಾದರೆ ಈ ಮೂವಿಲಿ ದಿ ಫೇರಿ ಟೈಲ್ ಫಾರ್ ಗ್ರೋನ್ ಅಪ್ಸ್ ಅಂದರೆ ಇವಾಗ ನಿಮಗೆ ಅರ್ಥ ಆಗ್ತಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ 18+ ಇರೋರು ಮಾತ್ರ ನೋಡಬೇಕಾಗಿರೋವಂಥ ಸಬ್ಜೆಕ್ಟ್ ಇದು. ಸೊ ಅದಕ್ಕೋಸ್ಕರ ಅವ್ರು ಸ್ಟಾರ್ಟಿಂಗಿಂದನೇ ಹೇಳ್ಕೊಂಬಂದಿದ್ದಾರೆ. ಸ್ಟೋರಿನೂ ಕೂಡ ಅದೇ ಥರ ಸಿಮಿಲರ್ ಇದೆ. ಸೊ ಇಬ್ಬರನ್ನ ಮೇಯ್ನಾಗಿ ಇಷ್ಟಪಡೋವಂಥ ರಾಕಿ ನಯನತಾರ ಅವ್ರನ್ನ ಏನಕ್ಕೆ ಇಷ್ಟಪಡಲ್ಲ ಅನ್ನೋದನ್ನ ನೀವು ಥಿಯೇಟ್ರಲ್ಲಿ ನೋಡಬೇಕು. ಅದಾದಮೇಲೆ ಈಗ ಮೇಯ್ನು ಒಂದೊಂದು ಫ್ರೇಮು ತುಂಬ ಅಂದರೆ ತುಂಬ ಚೆನ್ನಾಗೇ ಕಾಣಿಸ್ತಿದೆ. ಸ್ಟಾರ್ಟಿಂಗಿಂದನೂ ಹೇಳ್ಕೊಂಬರ್ತಿರಂಗೆ ಅವರು ಹಾಲಿವುಡ್ ರೇಂಜಿಗೆ ಏನು ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿದರೆ ಅದು ಎದ್ದೆದ್ದು ಕಾಣುತ್ತೆ. ಸಖತ್ ಗ್ರ್ಯಾಂಜರಾಗಿ ಕಾಣಿಸ್ತಿದೆ. ಕ್ಯಾಮ್ರಾ ವರ್ಕ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಗೀತು ಮೋಹನ್ ದಾಸ್ ಅವರ ಡೈರೆಕ್ಷನು ಫಾರ್ ದಿ ಫಸ್ಟ್ ಟೈಮ್ ನಾನು ಅವರು ಯಾವ ಮೂವೀಸು ನೋಡಿಲ್ಲ. ಈ ಮೂವಿ ಮುಖಾಂತರದಲ್ಲಿ ನೋಡ್ಬೋದು ಯಾವ ಥರ ಇರುತ್ತೆ ಅಂತ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ಯಶ್ ಅವರಿಗೆ ಅಥವಾ ಕನ್ನಡ ಆಡಿಯನ್ಸ್ಗೆ ಅಥವಾ ಎಲ್ಲ ಲ್ಯಾಂಗ್ವೇಜ್ ಆಡಿಯನ್ಸ್ಗೂ. ಯಾಕೆ ಅಂತಂದರೆ ಈ ಥರ ಸಬ್ಜೆಕ್ಟು ಅಂದರೆ ರಿಲೀಸ್ ಆಗಿರ್ಬೋದು, ಆದರೆ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏಕೆ ಅಂತಂದರೆ ಒಂಥರ ಡಿಫ್ರೆಂಟಾಗಿ ಏನೋ ಬೇರೆ ಥರ ಹೇಳಕ್ಕೆ ಹೊಲ್ಟಿದ್ದಾರೆ. ಇಂಗ್ಲೀಷು ಸೇರಿ ಅಟ್ ಎ ಟೈಮು 6 ಲ್ಯಾಂಗ್ವೇಜಸ್ಗೆ ರಿಲೀಸ್ ಆಗ್ತಿದೆ. ನನಗೆ ಸಾಂಗ್ ವಿಚಾರಕ್ಕೆ ಬರೋದಾದರೆ 100% ಫಸ್ಟ್ ಸಾಂಗಲ್ಲಿ ಏನು ಬ್ಯಾಕ್ಗ್ರೌಂಡ್ ಸ್ಕೋರ್ ಇತ್ತು ಅದೇ ಥರ ಸಿಮಿಲರ್ ಪ್ಯಾಟ್ರನಲ್ಲಿ ರವಿ ಬಸೂರವರು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇನ್ನೂ ತುಂಬ ಅಂದರೆ ತುಂಬ ವಿಶಾಲ್ ಮಿಶ್ರಾ ಮತ್ತು ಇನ್ನೂ ತುಂಬ ಅಂದರೆ ತುಂಬ ಜನ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದಾರೆ. ಆದರೆ ನನಗೆ ಫಸ್ಟ್ನೇ ಸಾಂಗಲ್ಲಿ ಏನಿತ್ತು ಅದೇ ಥರ ಟೋನ್ ಹೋಯ್ತು. ಅದ್ರ ಜೊತೆಗೆ ಸಿಂಗರು ಕೂಡ ಅದರಲ್ಲೇನು ಆಡಿದ್ರು ಅದೇ ಸಿಂಗರ್ ಆಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಫಸ್ಟ್ ಸಾಂಗಲ್ಲಿ ಏನು ನಮಗೆ ಇಂಪ್ರೆಸ್ ಆಯಿತು, ಸೆಕೆಂಡ್ ಸಾಂಗಲ್ಲಿ ಅಷ್ಟು ಇಂಪ್ರೆಸ್ ಆಗಲಿಲ್ಲ. ಫಸ್ಟ್ ಸಾಂಗು 3.5 crore ಓಡಿದೆ, ಇದು ಅಷ್ಟು ಇಂಪ್ರೆಸ್ ಮಾಡಲ್ಲ ಅಂತ ಅನ್ನಿಸ್ತಾ ಇತ್ತು ನನಗೆ. ಯಾಕೆ ಅಂತಂದರೆ ಅಷ್ಟು ನನಗೆ ಮಜಾ ಕೊಡಲಿಲ್ಲ ಇದು. ನಿಮಗೇನು ಅನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಸಾಂಗ್ ಮಜಾ ಕೊಡ್ತು, ನಮಗೆ ಬೇಕಾಗಿರೋದೇನು ಹೇಳಿ, ಸಾಂಗ್ ಮಜಾ ಕೊಡಲಿಲ್ಲ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೇನು ಮಜಾ ಕೊಡ್ತು ಅಂತ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಸಿಗೋಣ.